ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಸ್ವೀಟ್ ಮಾಡಿದ್ದಾರೆ, ಏನರಿಂದ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಕ್ಕಳು ದೊಡ್ಡವರು ಕೂಡ ನಾವು ಯಾವುದರಿಂದ ಸ್ವೀಟ್ ಮಾಡಿದ್ದೀರಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿರುವಂಥ ಸ್ವೀಟು ನಾವು ಏನರಿಂದ ಮಾಡಿದ್ದೀರಿ ಅಂತ ಅವ್ರು ತಿಂದಮೇಲೆ ಟೇಸ್ಟ್ ತಿಂದಮೇಲೆ ಕೇಳ್ತಾರೆ, ಏನಪ್ಪ ಇಷ್ಟೊಂದು ಪೀಠಿಕೆ ಅಂತ ಇದ್ದೀರಾ. ಎಲ್ಲರೂ ಚಪಾತಿ ಮಾಡ್ತೀವಿ, ಅದು ಉಳಿದೋಗಿರುತ್ತೆ, ವೇಸ್ಟ್ ಮಾಡ್ತಾ ಇರ್ತೀವಲ್ವ. ಸೊ ಅದರಿಂದ ಒಂದು ಸ್ವೀಟ್ ಮಾಡ್ಕೊಂಬರೋಣ. ಇವಾಗ ನಾನು 2 ಚಪಾತಿ ಇಟ್ಕೊಂಡಿದ್ದೀನಿ. ಸೊ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು 4 ಪೀಸ್ ಮಾಡಿ ಚಪಾತಿನ ಪುಡಿ ಮಾಡ್ಕೊತೀನಿ. ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಚಪಾತಿನ ಬೇರೆ ತೊಗೊಂಡು ಅದೇ ಮಿಕ್ಸಿ ಜಾರ್ಗೆ ಕಡಲೆಪಪ್ಪು ಹಾಕಿ ಅದನ್ನು ಪುಡಿ ಮಾಡಿ ಬೇರೆ ಬೇರೆ ಬೌಲ್ಗೆ ಹಾಕಿಕ್ಕೊತೀನಿ. ಈಗ ಒಂದು ಬಾಣಲಿಯಲ್ಲಿ ನೀರು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಸಕ್ಕರೆ ಕುದಿಯೋವರೆಗೂ ಕೈ ಆಡಿಸ್ತೀನಿ, ಯಾಕಂದರೆ ತಳ ಹಿಡಿದುಬಿಟ್ರೆ ಮತ್ತು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕುದ್ದ ಮೇಲೆ ಈಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಆ ಪೌಡ್ರನ್ನ ಹಾಕೋಣ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ ವ್ಲಾಗ್ಸ್ ಕೂಡ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ, ಮತ್ತು ಮನೆಗೆ ಟಿಪ್ಸ್ ಕೂಡ ಹಾಕ್ತಾ ಇರ್ತೀನಿ. ಅದನ್ನು ಕೂಡ ನೀವು ಚಾನಲಲ್ಲಿ ವಿಸಿಟ್ ಮಾಡಿ ನನಗೆ ಒಂದು ಲೈಕ್ ಕೂಡ ಮಾಡಿ. ಈಗ ನಾನು ಪುಡಿ ಮಾಡಿಟ್ಕೊಂಡಿರೋ ಚಪಾತಿ ಹಿಟ್ಟು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಹೇಳಿರೋ ಹಾಗೇ ನನ್ನ ಚಾನಲಲ್ಲಿ ತುಂಬ ಟಿಪ್ಸ್, ಅಂದರೆ ಈಗ ಮಿಕ್ಸಿಗೆ ಹೇಗೆ ನಾವು ಕ್ಲೀನ್ ಮಾಡ್ಕೋಬೇಕು, ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಆಗ್ತಾ ಇರೋದಿಲ್ಲ, ಆ ಥರ ಎಲ್ಲ ನಮಗೆ ಕೆಲವೊಂದು ಟಿಪ್ಸ್ ಇರುತ್ತೆ. ಆ ಟಿಪ್ಸ್ ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ಕೂಡ ನೋಡ್ಬೋದು. ಈಗ ಚಪಾತಿ ಹಿಟ್ಟು ಮಿಕ್ಸ್ ಮಾಡಿದ್ದಾದಮೇಲೆ ಕಡಲೆ ಪಪ್ಪು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದು ಹಿಟ್ಟು ಅಂತ ಅದನ್ನು ಕೂಡ ನಾವು ಹಾಕ್ಕೊಂಡು ಒಂದು ಚೂರು ಗಂಟಿಲ್ದಂಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಕೈ ಆಡಿಸಿದಾದಮೇಲೆ ಒಂದು 5ರಿಂದ 10 ನಿಮಿಷ ಕಡಿಮೆ ಉರಿಯಲ್ಲೇ ಬಿಟ್ಬಿಡೋಣ. ಯಾಕೆಂದರೆ ಕಡಿಮೆ ಉರಿಯಲ್ಲೇ ನಾವು ಹುರ್ಕೋಬೇಕು. ಜಾಸ್ತಿ ಹೈ ಇಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ, ಟೇಸ್ಟ್ ಕೆಟ್ಟೋಗುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಸೊ ಈಗ ಚೆನ್ನಾಗಿ ನಾನು ಕೈ ಆಡಿಸಿದಾದಮೇಲೆ 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಂಡು ಕೈ ಆಡಿಸ್ತೀನಿ ಚೆನ್ನಾಗಿ. ಚೆನ್ನಾಗಿ ಆಡಿಸ್ತಾ ಇದ್ದಂಗೆ ಇನ್ನೊಂದು ಒಲೆ ಮೇಲೆ ಒಂದು ಹಳೇ ಕಾಲದ ಸ್ಟವ್, ಎಲ್ಲರಿಗೂ ಗರಿಟೆ ಅಂದರೆ ಗೊತ್ತಿರುತ್ತೆ, ಸೌಟು, ಅದನ್ನು ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ನಾವು ಸ್ವೀಟ್ಗೆ ಹಾಕ್ಕೊಳ್ಳೋಣ. ಹಾಕಿದಾದಮೇಲೆ ಚೆನ್ನಾಗಿ ಕಲಸಿ ಈಗ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈಗ ನಾವು ಈ ಮಿಕ್ಸನ್ನು ತಟ್ಟೆಗೆ ಹಾಕಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಸ್ವೀಟ್ನ ಕಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋಸ್ ನೋಡಿದ್ದಕ್ಕಾಗಿ.